ಡಾಗ್ ಸತೀಶ್ಗೆ ರಜತ್ ಕೊಲೆ ಬೆದರಿಕೆ. ನಾನು ಕೊಟ್ಟ ಸಂದರ್ಶನ ತಿರುಚಿದ್ರು. ರಜತ್ ನನಗೆ ಪರಿಚಯವೇ ಇರಲಿಲ್ಲ. ಹೀಗೆ ಡಾಗ್ ಸತೀಶ್ಗೆ ರಜತ್ ಕೊಲೆ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬರ್ತಿದೆ. ನಾನು ಕೊಟ್ಟ ಸಂದರ್ಶನವನ್ನ ತಿರುಚಿದ್ರು. ರಜತ್ ನನಗೆ ಪರಿಚಯನೇ ಇರಲಿಲ್ಲ. ಬಿಗ್ ಬಾಸ್ ನಲ್ಲಿ ಇದ್ರು ಅಂತ ಮಾತ್ರ ಗೊತ್ತಿದೆ ಅಂದಿದ್ದಾರೆ. ನನ್ನ ಸಂಪೂರ್ಣ ಇಂಟರ್ವ್ಯೂ ಅನ್ನ ತಿರುಚಿ ಪೋಸ್ಟ್ ಮಾಡಿದ್ರು. ನನ್ನ ಮನೆ ಅಡ್ರೆಸ್ ಹೇಳಿದ್ರೆ 20,000 ಕೊಡ್ತೀನಿ ಅಂದಿದ್ರು. ಕೊಲೆ ಬೆದರಿಕೆ ಹಾಕಿರೋ ಸಂಬಂಧ ಈಗ ದೂರು ಕೊಟ್ಟಿದ್ದೀನಿ. ಪೆನ್ ಡ್ರೈವ್ ನಲ್ಲಿ 2 ಗಂಟೆಯ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಅಶ್ವವೇಗ ನ್ಯೂಸ್ಗೆ ಡಾಗ್ ಸತೀಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೆದರಿಕೆ ಮಾಹಿತಿ ಹಂಚಿಕೊಂಡಂತಹ ಗಿರೀಶ್ ನಾಯ್ಡು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಬೆದರಿಕೆಯನ್ನ ಹಾಕಿದ್ರು ಅಂತ ಕೂಡ ಹೇಳಿರುವಂತದ್ದು. ಬಿಗ್ ಬಾಸ್ ರಜತ್ ವಿರುದ್ಧ ಗಿರೀಶ್ ನಾಯ್ಡು ಕೂಡ ಈಗ ಆರೋಪವನ್ನ ಮಾಡಿರುವಂತದ್ದು. ಡಾಗ್ ಸತೀಶ್ಗೆ ರಜತ್ ಕೊಲೆ ಬೆದರಿಕೆ ಹಾಕಿದ್ರು. ನಾನು ಏನ್ ಕೊಟ್ಟಿದ್ದೀನಿ ಸಂದರ್ಶನ ಅದನ್ನ ತಿರುಚಿದ್ದಾರೆ, ಹಿಂದು ಮುಂದು ಮಾಡಿದ್ದಾರೆ, ಅದರಲ್ಲಿ ವ್ಯತ್ಯಾಸ ಮಾಡಿದ್ದಾರೆ ಅನ್ನುವಂಥದ್ದು. ರಜತ್ ನನಗೆ ಪರಿಚಯನೇ ಇರಲಿಲ್ಲ, ಬಿಗ್ ಬಾಸ್ ನಲ್ಲಿ ಇದ್ರು ಅಂತ ಮಾತ್ರ ಗೊತ್ತು ಅಂದಿದ್ದಾರೆ. ನನ್ನ ಇಂಟರ್ವ್ಯೂನ ತಿರುಚಿ ಪೋಸ್ಟ್ ಮಾಡಿದ್ರು. ನಾನು ಮಾಡಿದ್ದ ಇಂಟರ್ವ್ಯೂ ಏನಿದೆ ಅದಕ್ಕೆ ಅವರಿಗೆ ಹಿಂಗೆ ಬೇಕೋ ಹಾಗೆ ತಿರುಚಿಕೊಂಡು ಪೋಸ್ಟ್ ಮಾಡಿದ್ರು. ನನ್ನ ಮನೆ ಅಡ್ರೆಸ್ ಹೇಳಿದ್ರೆ 20,000 ಕೊಡ್ತೀನಿ ಅಂದಿದ್ರು. ಕೊಲೆ ಬೆದರಿಕೆ ಹಾಕಿರೋ ಸಂಬಂಧ ಈಗ ದೂರು ಕೊಟ್ಟಿದ್ದೀನಿ. ಪೆನ್ ಡ್ರೈವ್ ನಲ್ಲಿ 2 ಗಂಟೆಯ ಡಾಕ್ಯುಮೆಂಟು ಏನಿದೆ ಅದನ್ನು ಸಹ ಕೊಟ್ಟಿದ್ದೀನಿ. ಇದು ಅಶ್ವವೇಗ ನ್ಯೂಸ್ಗೆ ಡಾಗ್ ಸತೀಶ್ ಕೊಟ್ಟಂತಹ ಮಾಹಿತಿ. ಇನ್ನು ಈ ಬೆದರಿಕೆ ಮಾಹಿತಿಯನ್ನ ಗಿರೀಶ್ ನಾಯ್ಡು ಕೂಡ ಹಂಚಿಕೊಂಡಿದ್ದಾರೆ. ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಬೆದರಿಕೆ ಹಾಕಿದ್ರು. ಬಿಗ್ ಬಾಸ್ ರಜತ್ ವಿರುದ್ಧ ಈಗ ಗಿರೀಶ್ ನಾಯ್ಡು ಕೂಡ ಆರೋಪವನ್ನ ಮಾಡಿರುವಂತದ್ದು. ರಜತ್ ನಂಗೆ ಪರಿಚಯನೇ ಇರಲಿಲ್ಲ. ಡಾಗ್ ಸತೀಶ್ ಗೆ ಕೊಲೆ ಬೆದರಿಕೆ ಬಂದಿರುವಂಥದ್ದು. ಈಗ ರಜತ್ನಿಂದ ಕೊಲೆ ಬೆದರಿಕೆ ಬಂದಿದೆ ಅನ್ನುವಂಥದ್ದು ನಾನು ಕೊಟ್ಟ ಸಂದರ್ಶನವನ್ನ ತಿರುಚಿದ್ದಾರೆ. ನನಗೆ ರಜತ್ ಪರಿಚಯನೇ ಇರಲಿಲ್ಲ. ಏನೋ ಯಾವುದೋ ಒಂದು ಬಿಗ್ ಬಾಸ್ ಶೋಗೆ ಹೋದಾಗ ಹಾಗೆ ಪರಿಚಯ ಆದವರಷ್ಟೇ, ಅಷ್ಟು ಮಾತ್ರ ನಂಗೆ ಗೊತ್ತಿದೆ. ಆದರೆ ನನ್ನ ಇಂಟರ್ವ್ಯೂನ ತಿರುಚಿ ಪೋಸ್ಟ್ ಮಾಡಿದ್ರು. ನನ್ನ ಮನೆ ಅಡ್ರೆಸ್ ಹೇಳಿದ್ರೆ 20,000 ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಕೊಲೆ ಬೆದರಿಕೆ ಹಾಕಿರೋ ಸಂಬಂಧ ಈಗ ನಾನು ದೂರನ್ನ ಕೊಟ್ಟಿದ್ದೀನಿ ಅಂದಿದ್ದಾರೆ ಡಾಗ್ ಸತೀಶ್. ಪೆನ್ ಡ್ರೈವ್ ನಲ್ಲಿ 2 ಗಂಟೆ ಡಾಕ್ಯುಮೆಂಟ್ ಸಹ ನನ್ನ ಹತ್ರ ಇದೆ, ಅದನ್ನು ಕೂಡ ಈಗ ಸಬ್ಮಿಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಡಾಗ್ ಸತೀಶ್. ಇನ್ನು ಗಿರೀಶ್ ನಾಯ್ಡು ಕೂಡ ಬೆದರಿಕೆ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಬೆದರಿಕೆ ಹಾಕಿದ್ರು ರಜತ್ ವಿರುದ್ಧ ಗಿರೀಶ್ ನಾಯ್ಡು ಕೂಡ ಈಗ ಆರೋಪವನ್ನ ಮಾಡಿದ್ದಾರೆ.